ನಮಸ್ಕಾರ ವೀಕ್ಷಕರೇ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಜನಪ್ರಿಯ ಗಾದೆನ ನಾವೆಲ್ಲರೂ ಕೇಳೇ ಇರ್ತೀವಿ. ಇದರಲ್ಲಿ ಅಡಗಿರೋ ಅಂಥ ಅರ್ಥ ಪ್ರಶಂಸನೀಯ. ಯಾರು ತಾವು ಸೇವಿಸೋ ಅಂಥ ಆಹಾರದಲ್ಲಿ ಎಚ್ಚರ ವಹಿಸ್ತಾರೋ, ಪೌಷ್ಟಿಕ ಆಹಾರನ ಸೇವಿಸ್ತಾರೋ ಅವ್ರಿಗೆ ಯಾವುದೇ ರೀತಿ ರೋಗ ಕಾಡೋದಿಲ್ಲ. ಹಾಗಾದರೆ ಹೇಗೆ ತಿಳ್ಕೊಳ್ಳೋದು ಯಾವ ಆಹಾರ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶವನ್ನು ಕೊಡುತ್ತೆ, ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಹೇಗೆ? ಇದಕ್ಕೆಲ್ಲ ಒಂದೇ ಉತ್ತರ ಅಂದರೆ ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಮೆಚ್ಚಿನ ಈ ಕಾರ್ಯಕ್ರಮದಲ್ಲಿ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ಪೆಪ್ಟಿಕ್ ಅಲ್ಸರ್ ಈ ಒಂದು ಸಮಸ್ಯೆ ಹೇಗೆ ಉಂಟಾಗುತ್ತೆ ಅಂದರೆ ಇದಕ್ಕೆ ಕಾರಣ ಏನು, ಹಾಗೆ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಮುಖ್ಯವಾಗಿ ಈ ಪೆಪ್ಟಿಕ್ ಅಲ್ಸರ್ ಬರೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲ. ಯಾಕಂದ್ರೆ ನಾನು ಮುಂಚಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ, ನಮ್ಮ ದೇಹಕ್ಕೆ ದೇಹದ ಪ್ರಕೃತಿಗೆ ಏನು ಬೇಕಾಗಿದೆ ಅಷ್ಟೇ ಆಹಾರವನ್ನು ನಾವು ಸೇವಿಸೋದಿಲ್ಲ. ಎಡಿಷನ್ ಆಗಿ ಅದು ಇದು ಅಂತ ಹೇಳಿ ಅದನ್ನು ಕೆಡಿಸಾಕ್ಬಿಡ್ತೀವಿ. ನಮ್ಮ ಒಂದು ಪದ್ಧತಿ, ಒಂದು ನಿಯಮಾವಳಿಗಳು ಏನಿದೆ ಆಹಾರದಲ್ಲಿ ಅದನ್ನು ನಾವು ಬದಲಾಯಿಸ್ಕೊಂಡ್ಬಿಡ್ತೀವಿ. ಸೊ ಈ ಒಂದು ಕಾರಣದಿಂದ ಇಂಥ ಒಂದು ತೊಂದರೆಗಳು ಉಂಟಾಗುತ್ತೆ. ಮುಖ್ಯವಾಗಿ ಅಲ್ಸರ್ ಬಂದಾಗ ಅದನ್ನು ಉಪಶಮನಗೊಳಿಸೋದು ತುಂಬ ಉತ್ತಮವಾದಂಥದ್ದು. ಅದನ್ನು ಹಾಗೇ ಬೆಳೆಸ್ತಾ ಹೋಗ್ಬಿಟ್ರೆ ಇಟ್ ವಿಲ್ ಕನ್ವರ್ಟ್ ಇಂಟು ಪೆಪ್ಟಿಕ್ ಅಲ್ಸರ್ ಅಂತಂದರೆ ಇದು ಹೆಚ್ಚು ಒಂದು ದೊಡ್ಡ ಕಾಯಿಲೆಯಾಗಿ ಪರಿವರ್ತನೆಗೊಂಡು ಪೆಪ್ಟಿಕ್ ಅಲ್ಸರ್ ಆಗ್ಬೋದು. ಪೆಪ್ಟಿಕ್ ಅಲ್ಸರು ಒಂದು ಭಾಳ ದೇಹಕ್ಕೆ ಹಾನಿ ಕೊಡುವಂಥ ಒಂದು ಜೀವಕ್ಕೇ ಹಾನಿ ಆಗುವಂಥ ಒಂದು ಕಾಯಿಲೆ ಅಂತೇಳಿ ಹೇಳ್ಬೋದು. ಇದು ಹೇಗೆ ಬರುತ್ತೆ ಅಂತಂದರೆ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸೇವಿಸೋದು, ಸ್ಮೋಕಿಂಗ್ ಮಾಡೋದ್ರಿಂದ ಅಂದರೆ ಧೂಮಪಾನವನ್ನು ಮಾಡೋದ್ರಿಂದ, ಮತ್ತು ಹೆಚ್ಚು ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿಯನ್ನು ಯೂಸ್ ಮಾಡೋದು, ಹೆಚ್ಚು ಖಾರವಾದ ಪದಾರ್ಥಗಳನ್ನು ತಿನ್ನೋದು, ಹುಳಿಯನ್ನು ಹೆಚ್ಚಾಗಿ ಸೇವಿಸೋದು. ಇಂಥದ್ರಿಂದ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತಂದರೆ ನಿಮಗೆ ಆ್ಯಸಿಡಿಟಿ ಫಾರ್ಮ್ ಆಗುತ್ತೆ. ಆ್ಯಸಿಡಿಟಿ ಫಾರ್ಮ್ ಆದಾಗ ನಾವು ಅದಕ್ಕೆ ಏನೇನೋ ಆಹಾರಗಳನ್ನು ಮತ್ತೆ ತೊಗೊಳ್ತೀವಿ. ಅಥವಾ ಕೆಲವು ಬಾರಿ ಕೆಲವು ನೋಡಿರ್ಬೋದು, ಕೆಲವರು ಸೋಡಾ ಕುಡಿತಾರೆ, ನೀರನ್ನು ಕುಡಿಯೋದು, ಅದು ಒಂಥರ ಏನಪ್ಪ ಸಮಾಧಾನ ಆಗುತ್ತೆ ನಮಗೆ ಇದನ್ನು ಕುಡಿದ್ರೆ ಅಂಥೇಳಿ. ಈ ಥರ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಅಂತಂದರೆ ಒಳಗಡೆ ಈಗ ಇಂಟರ್ನಲ್ ಅಲ್ಸರು ಇದೆ, ಪೆಪ್ಟಿಕ್ ಅಲ್ಸರ್ಸ್ ಇದೆ. ಈಗ ಹೊಟ್ಟೆಯಲ್ಲಿ ಆಗುವಂಥ ಅಲ್ಸರ್ಗಳಿಗೆ ತುಂಬ ನೀವು ಬಹಳ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಎದೆ ಉರಿ ಆಗೋದು, ಹೊಟ್ಟೆ ಉರಿ ಆಗೋದು, ಏನೇ ಆಹಾರ ಸೇವಿಸಿದ್ರೂ ವಾಮಿಟಿಂಗ್ ಆಗುವಂಥದ್ದು. ಮತ್ತು ಈ ಪೆಪ್ಟಿಕ್ ಅಲ್ಸರ್ ಆದಾಗ ತುಂಬ ಒಂದು ಈ ಮೂತ್ರ ಆಗಲಿ ಅಥವಾ ನಿಮ್ಮ ಮಲವಿಸರ್ಜನೆ ಆಗಲಿ ತುಂಬ ಒಂದು ವಾಸನೆ ಇರುತ್ತೆ. ಮತ್ತು ಆದಷ್ಟು ಇಂಥ ಟೈಮ್ನಲ್ಲಿ ನಿಮಗೆ ಯಾವುದೇ ಆಹಾರವನ್ನು ನೀವು ಸೇರಿಸಿದಾಗ ಮಲಬದ್ಧತೆ ಏನಾದ್ರು ಉಂಟಾಯಿತು ಅಂತಂದರೆ ತುಂಬ ಒಂದು ಹಾನಿಕರ ಅಂತೇಳಿ ಹೇಳ್ಬೋದು. ಇಂಥ ಒಂದು ಸಮಯದಲ್ಲಿ ನೀವು ಯಾವ ಥರ ನಿಮ್ಮ ಆಹಾರ ಇರಬೇಕು ಅಂತಂದರೆ ಎಲ್ಲ ಮೃದುವಾದಂಥ ಆಹಾರವನ್ನು ಸೇವಿಸಬೇಕು. ಮತ್ತು ಅದಲ್ಲದೆ ಆದಷ್ಟು ಹೀಲ್ ಆಗುವಂಥದ್ದು ಅರಿಶಿಣವನ್ನು ಹೆಚ್ಚಾಗಿ ಯೂಸ್ ಮಾಡೋದು ತುಂಬ ಉತ್ತಮವಾದಂಥದ್ದು. ಹೆಚ್ಚಾಗಿ ಯೂಸ್ ಮಾಡೋದಂದರೆ ಜಾಸ್ತಿ ಹಾಕಿ ತಿನ್ನೋದು ಅಂತಲ್ಲ, ಆದರೆ ಆದಷ್ಟು ನೀವು ಬೇಯಿಸಿದಂಥ ತರಕಾರಿಗಳನ್ನು ಆದಷ್ಟು ಬೇಗ ಜೀರ್ಣವಾಗುವಂಥ ಆಹಾರಗಳನ್ನು ಸೇವಿಸಬೇಕಾಗತ್ತೆ. ನಾರಯುಕ್ತ ಆಹಾರಗಳು, ಹಸಿರು ಸೊಪ್ಪುಗಳನ್ನು ಯೂಸ್ ಮಾಡೋದು, ಮತ್ತು ಆದಷ್ಟು ಪ್ರೋಟೀನಸ್ ಫುಡ್ಡನ್ನು ಯೂಸ್ ಮಾಡೋದು ತುಂಬ ಉತ್ತಮ. ಮತ್ತು ಈ ಕ್ಯಾಲ್ಸಿಯಂ ಸೇವನೆ ಏನಿದೆ ಅಂತಂದರೆ ನಾವು ಏನು ಈ ಹಾಲು ಆಹಾರವನ್ನು ಏನು ತಗೊಳ್ತೀವಿ ಇವು ಕೂಡ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಅದೇ ನಿಮ್ಮ ದೇಹದ ಪ್ರಕೃತಿ. ಯಾಕಂತಂದರೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಯು ಈಟ್ ವಾಟ್ ಯು ಆರ್ ಅಂತ ಹೇಳಿ. ಅದಕ್ಕಾಗಿಯೇ ನೀವು ಏನು ತಿಂತೀರ ಅದನ್ನು ಒಂದು ಸರಿಯಾದ ಟೈಮನ್ನು ಕಾಪಾಡ್ಕೊಳ್ಬೇಕು. ಮತ್ತು ಅದಲ್ಲದೆ ಸರಿಯಾದ ಪ್ರಮಾಣ ಸಮತೋಲನವಾದಂಥ ಆಹಾರವನ್ನು ಸಮತೋಲನ ಅಂತಂದರೆ ಒಂದು ಪಲ್ಯ ಇರಬೇಕು, ಹಸಿರು ಸೊಪ್ಪಿನ ಪಲ್ಯ, ಅದಕ್ಕೊಂದು ಸಲಾಡು, ಇಷ್ಟೇ ಒಂದು ರೈಸು, ಮತ್ತು ಅದ್ರ ಜೊತೆಗೆ 2 ನಾರಯುಕ್ತ ಅಂದರೆ ಚಪಾತಿ ಆಗಿರ್ಬೋದು. ಇಂಥ ಒಂದು ಸಮತೋಲನವಾದಂಥ ಆಹಾರ, ಯಾವುದನ್ನು ನಾವು ಹೆಚ್ಚಾಗಿ ತಿನ್ನೋದು, ಕೆಲವೊಂದು ಕಡಿಮೆಯನ್ನು ಮಾಡ್ಕೊಳ್ಳೋದು, ಯಾವುದು ಬಾಯಿಗೆ ರುಚಿ ಕೊಡುತ್ತೆ ಅದು ತುಂಬ ಹಾನಿಕರ ಅಂಥೇಳಿ. ಆದಷ್ಟು ನಿಮಗೆ ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ನಂತರ ಅಲ್ಸರ್ ಆಗುತ್ತೆ, ಅದ ನಂತರ ಪೆಪ್ಟಿಕ್ ಅಲ್ಸರ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಆದಷ್ಟು ನಿಮಗೆ ಯಾವುದೇ ಮೌತ್ ಅಲ್ಸರ್ಸೇ ಆಗಿರ್ಬೋದು ಅಥವಾ ಇಂಟರ್ನಲ್ಲಿ ಹೊಟ್ಟೆಯಲ್ಲಿ ಅಲ್ಸರ್ಸ್ಗಳಾಗಿರ್ಬೋದು, ಆದಷ್ಟು ಬೇಗ ಅದರಿಂದ ಉಪಶಮನವನ್ನು ಪಡಿಬೇಕು. ಮತ್ತು ನೀವು ಮಾಂಸಾಹಾರಿಗಳಾಗಿಬಿಟ್ಟಿದ್ರೆ ಆದಷ್ಟು ಹೀಟ್ ಕೊಡುವಂಥ ಪದಾರ್ಥಗಳು, ಮೊಟ್ಟೆ ಆಗಲಿ ಚಿಕನ್ ಆಗಲಿ, ಇವನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ತುಂಬ ಮಾಂಸಾಹಾರಿಗಳಾಗಿದ್ರು ಕೂಡ ವಾರಕ್ಕೆ ಒಂದು ಸಾರಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳೋದು ತುಂಬ ಉತ್ತಮ. ಆದಷ್ಟು ಹುಳಿ ಪದಾರ್ಥವನ್ನು ಅವಾಯ್ಡ್ ಮಾಡಬೇಕು. ಸೊ ಇಷ್ಟು ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇವತ್ತು 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಅದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ.
ಸ್ನೇಹಿತರೆ, ಈ ಪೆಪ್ಟಿಕ್ ಅಲ್ಸರ್ ಅನ್ನೋ ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಹಾಗೆ ಇದನ್ನು ಹೇಗೆ ಪರಿಹರಿಸ್ಕೊಳ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಬನ್ನಿ ಈಗ ಈ ಸಮಸ್ಯೆಗೆ ಮನೆಯಲ್ಲೇ ಸರಳವಾಗಿ ತಯಾರಿಸ್ಬೋದಂಥ ಮನೆ ಔಷಧಗಳನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ನಾವು ಮಾಡ್ತಾ ಇರೋಂಥ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಹಾಲು, ಎಲೆಕೋಸು ಅಂದರೆ ಕ್ಯಾಬೇಜ್ ಮತ್ತು ಕ್ಯಾರೆಟ್, ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮತ್ತು ಇದನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಗ್ಲಾಸ್ ಹಾಲನ್ನು ನಾವು ಬಿಸಿ ಮಾಡ್ಕೊಳ್ತೀವಿ. 1 ಗ್ಲಾಸ್ನಷ್ಟು ಹಾಲು. ಬಹುಶಃ ನಾವು ಮೊದಲನೇ ಬಾರಿಗೆ ಈ ಎಲೆಕೋಸ್ ಅಂದ್ರೆ ಕ್ಯಾಬೇಜ್ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಈ ಮನೆ ಔಷಧದಲ್ಲಿ. ಕ್ಯಾಬೇಜ್ ಅಲ್ಲಿ ಏನು ಗುಣಗಳಿದೆ, ಔಷಧೀಯ ಗುಣಗಳಿರ್ಬೋದು, ಇದನ್ನು ತಿಳಿಸ್ತೀರಾ? ಈಗ ನೋಡಿ, ಇದಕ್ಕೆ ನಾನು 3 ಸ್ಪೂನ್ನಷ್ಟು ಕಟ್ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಬೇಜನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಬೇಕು ಈ ಥರ. ಮತ್ತು ಇದಕ್ಕೆ ಕ್ಯಾರೆಟನ್ನು ಹಾಕಬೇಕು. ಕ್ಯಾರೆಟ್ ಪೇಸ್ಟು 1 ರಿಂದ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಚೆನ್ನಾಗಿ ಪೇಸ್ಟ್ ಆಗಿರೋದನ್ನು ಮಾತ್ರ ನೀವು ಹಾಕ್ಕೊಳ್ಳೋದು ಉತ್ತಮ ಅಂತೇಳಿ. ಈಗ ನೀವು ಕೇಳಿದ್ರಿ ಪ್ರಶ್ನೆ, ಈ ಕ್ಯಾಬೇಜನ್ನು ಬಳಸೋದ್ರಿಂದ ಏನು ಅಂತ ಒಂದು ಶಕ್ತಿ ಇದೆ ಇದರಲ್ಲಿ ಅಂತ ಹೇಳಿ. ಈಗ ಈ ಪೆಪ್ಟಿಕ್ ಅಲ್ಸರ್ಗೆ ತುಂಬ ಉತ್ತಮವಾದಂತಹ ಒಂದು ಈ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೇಷಿಯಂ ಸಿಗೋದು ಇದರಲ್ಲೇ. ಮತ್ತು ಅದ್ರ ಒಟ್ಟಿಗೆ ನಾವು ಹೇಳ್ತೀವಲ್ಲ, ವಿಟಮಿನ್ ಎ ಇರುವಂಥದ್ದು ಕ್ಯಾರೆಟ್ ಇದೆ ಅಂತ ಹೇಳಿಬಿಟ್ಟು. ಹೌದು, ಮತ್ತು ವಿಟಮಿನ್ ಇ ಕೂಡ ಇದರಲ್ಲಿದೆ. ಸೊ ಇಷ್ಟೆಲ್ಲ ಸೇರಿಕೊಂಡು ಇವು ಏನು ಮಾಡುತ್ತೆ ಅಂತಂದರೆ, ಎಲ್ಲಿ ಆ ಗಾಯಗಳಾಗಿರುತ್ತೆ, ಅಲ್ಸರ್ ಗಾಯಗಳು ಎಲ್ಲಾಗಿರುತ್ತೆ, ಅದನ್ನು ಮಾಯಿಸುವಂಥ ಒಂದು ಏನಿದೆ, ಅದನ್ನು ಸರಿಪಡಿಸುವಂಥ ಒಂದು ಕ್ರಿಯೆ ಈ ಕ್ಯಾಬೇಜ್ನಲ್ಲಿದೆ ಅಂತೇಳಿ ಹೇಳ್ಬೋದು. ಮತ್ತು ಹೆಚ್ಚು ಕ್ಯಾಬೇಜನ್ನು ಆ ಒಂದು ಸಮಯದಲ್ಲಿ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥದ್ದು. ಈ ರೀತಿ ಇದು ತಯಾರಾಗುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಮತ್ತೆ ಆ ಗ್ಲಾಸಿಗೆ ನಾವು ಹಾಕ್ಕೊಳ್ಬೇಕು. ಇದನ್ನು ಬೆಳಿಗ್ಗೆ ತಿಂಡಿ ಆದ ನಂತರ ನಾವು ಸೇವಿಸಬೇಕಾಗತ್ತೆ. ಈ ರೀತಿ ಸಿದ್ಧವಾದಂಥ ಈ ಏನು ಪೇಯ ಇದೆ, ಈಗ ಈ ಹಾಲಿನಲ್ಲಿ ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಹಾಕಿ ಮಾಡಿದ್ರಂಥದ್ದು, ಎಲ್ಲರಿಗೂ ಅನಿಸುತ್ತೆ ಏನಪ್ಪ ಕ್ಯಾರೆಟು ಕ್ಯಾಬೇಜ್ ಹಾಕಿಬಿಟ್ಟು ಹಾಲಿನಲ್ಲಿ ಪೆಪ್ಟಿಕ್ ಅಲ್ಸರಿಗೆ ಅಂತೇಳಿ. ಪೆಪ್ಟಿಕ್ ಅಲ್ಸರಿಗೆ ಅಂತ ಹೇಳಿಬಿಟ್ಟು ಓಕೆ ಅಂತಾರೆ, ಆದರೆ ಕ್ಯಾಬೇಜು ಕ್ಯಾರೆಟ್ ಹಾಕಿರೋದು ಒಂದು ಸ್ವಲ್ಪ ಆಶ್ಚರ್ಯ ಅಂಥೇಳಿ ಅನಿಸ್ಬೋದು. ಅದಕ್ಕೇ ಇವತ್ತು ಹೇಳಿದ್ದೀನಿ ಅದು ಎಷ್ಟು ತುಂಬ ಮುಖ್ಯವಾದಂಥ ಕೆಲಸವನ್ನು ಮಾಡುತ್ತೆ ಅಂಥೇಳಿ. ವೀಕ್ಷಕರೇ, ತುಂಬ ಸರಳವಾದಂಥ, ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೀವಿ. ಅದಲ್ಲದೆ ಈ ಪ್ರಯೋಗದಲ್ಲಿ ನಾವು ಹಾಲು, ಕ್ಯಾಬೇಜ್ ಹಾಗೂ ಕ್ಯಾರೆಟನ್ನು ಯೂಸ್ ಮಾಡಿ ಪೇಯವನ್ನು ರೆಡಿ ಮಾಡಿದ್ದೀವಿ. ಇದನ್ನು ನೀವು ದಿವಸಕ್ಕೆ 1 ಬಾರಿ ತಿಂಡಿ ಆದ ನಂತರ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ 1 ಬಾರಿ ಸೇವಿಸೋದು, 1 ಗ್ಲಾಸಿನಷ್ಟು ಹಾಲನ್ನು ಸೇವಿಸೋದು ತುಂಬ ಫಲಕಾರಿ. ಪೆಪ್ಟಿಕ್ ಅಲ್ಸರ್ ಆದವರಿಗೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಕೆಲವರಿಗೆ ಒಂದ್ಸಾರಿ ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು ಇದನ್ನು ತೆಗೆದುಕೊಳ್ಳುವಾಗ. ಆದಷ್ಟು ಅದನ್ನು ಕಂಟ್ರೋಲ್ ಮಾಡಿಕೊಂಡು, ಇಲ್ಲ ಇದನ್ನು ಕುಡಿದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ ನೀವು ಮಾಡಿದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಾವೆಲ್ಲ ಪಡಿಬೋದು. ಸೊ ಇಷ್ಟು ಈ ಒಂದು ಪೆಪ್ಟಿಕ್ ಅಲ್ಸರಿಗೆ ಮುಖ್ಯವಾಗಿ ನಾವು ಮಾಡ್ತಾ ಇರುವಂಥ ಏನು ಈ ಪ್ರಯೋಗಗಳಿದೆ ತುಂಬ ಉಪಯೋಗಕರ. ತಾವೆಲ್ಲ ಇದನ್ನು ಬರೆದಿಟ್ಕೊಂಡಿದ್ದೀರಾ ಅಂತೇಳಿ ಹೇಳ್ತಾ, ಇವತ್ತಿನ ಈ ಒಂದು ಪ್ರಯೋಗವನ್ನು ನಾವು ಮಾಡಿ ತೋರಿಸಿದ್ದೀವಿ. ಅದನ್ನು ನೀವು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಳಿ. ಪೆಪ್ಟಿಕ್ ಅಲ್ಸರ್ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹಾಲು, ಎಲೆಕೋಸು, ಕ್ಯಾರೆಟ್ ಪೇಸ್ಟ್. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಹಾಲು, ಎಲೆಕೋಸು ಮತ್ತು ಕ್ಯಾರೆಟ್ ಪೇಸ್ಟನ್ನು ಮಿಕ್ಸ್ ಮಾಡಿ 1 ಲೋಟಕ್ಕೆ ಹಾಕಿಕೊಂಡರೆ ಪೆಪ್ಟಿಕ್ ಅಲ್ಸರ್ ನಿವಾರಣೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಬನ್ನಿ ಈ ಪೆಪ್ಟಿಕ್ ಅಲ್ಸರ್ ಕಾಯಿಲೆಗೆ ಅಥವಾ ಸಮಸ್ಯೆಗೆ ಮತ್ತೊಂದು ಸುಲಭವಾದ ಮನೆ ಔಷಧನ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು, ಈ ಪೆಪ್ಟಿಕ್ ಅಲ್ಸರ್ಗೆ ಈ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಸಕ್ಕರೆ, ಆ್ಯಪಲ್ ಪೇಸ್ಟ್, ಹಾಲು, ಏಲಕ್ಕಿ ಹಾಗೂ ಬಾಳೆಹಣ್ಣಿನ ಪೇಸ್ಟ್, ಇಷ್ಟು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ನಂತರ ಹಾಲನ್ನು ಬಿಸಿ ಮಾಡಿ ಅದನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಮೊದಲಿಗೆ ಕುಟಾಣಿಯಲ್ಲಿ ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡ್ಕೋಬೇಕು. ಸಿಪ್ಪೆ ಸಮೇತ ಹಾಕಬೇಕಾಗತ್ತಾ ಏಲಕ್ಕಿಯನ್ನು? ಸಿಪ್ಪೆ ಸಮೇತ ಹಾಕ್ಬೋದು. 2 ಏಲಕ್ಕಿ, 1/4 ಚಮಚದಷ್ಟು ಸಕ್ಕರೆ, ಇಷ್ಟು ಇದನ್ನ ಹಾಕ್ಕೊಂಡು ಈಗ ನಾವು ಜಜ್ಕೊಳ್ಬೇಕು, ಪುಡಿ ಮಾಡ್ಕೊಂಡು.
ಕಿರಣ್ಮಯಿ ಅವರೇ, ಇದು ಸಿದ್ಧವಾಗಿದೆ. ಈಗ ಇದನ್ನು ನಾವು ಮುಂಚಿತವಾಗಿ ಫಸ್ಟು ಹಾಲನ್ನು ಬಿಸಿ ಮಾಡಿಕೊಳ್ಬೇಕು. 1/4 ಗ್ಲಾಸ್ನಷ್ಟು ನಾವು ಹಾಲನ್ನು ತೆಗೆದುಕೊಂಡಿದ್ದೀವಿ. ಅದನ್ನು ಇದಕ್ಕೆ ಹಾಕಿಬಿಟ್ಟು ನಾವು ಇದೇನು ಇಲ್ಲಿ ಮಾಡ್ಕೊಂಡಿರುವಂಥ ಪುಡಿ ಇದೆ, ಏಲಕ್ಕಿ ಮತ್ತು ಸಕ್ಕರೆಯ ಪುಡಿ ಏನಿದೆ, ಅದನ್ನು ಹಾಕ್ಕೊಳ್ಬೇಕು. ಏಲಕ್ಕಿಯನ್ನು ನಾವಿಲ್ಲಿ ಯಾಕೆ ಬಳಸ್ತೀವಿ ಅಂತಂದರೆ, ಈ ಏಲಕ್ಕಿಯಲ್ಲಿ ಯಾವುದೇ ಒಮ್ಟಿಂಗ್ ಸೆನ್ಸೇಷನ್ ಇತ್ತು ಅಂತಂದರೆ ಅದನ್ನು ನಿಲ್ಲಿಸುತ್ತೆ. ಮತ್ತು ಅದಲ್ಲದೆ ಇದು ತುಂಬ ಒಂದು ಒಳ್ಳೆಯ ಲೇಪನವನ್ನು ಕರಳಿಗೆ ಕೊಡುತ್ತೆ. ಮತ್ತು ಅದಲ್ಲದೆ ಎಲ್ಲಿ ಗಾಯಗಳಾಗಿರುತ್ತೆ ಅದ್ರ ಮೇಲೆ ಒಳ್ಳೆಯ ಒಂದು ಲೇಪವನ್ನು ಕೂರಿಸ್ಬಿಟ್ಟು ಲೇಯರ್ ಥರ ಆಗಿ ಒಳ್ಳೆಯ ಒಂದು ನಾವೇನಿದಕ್ಕೆ ಬಾಳೆಹಣ್ಣು ಮತ್ತು ಆ್ಯಪಲನ್ನು ಏನು ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅದರ ಆ್ಯಕ್ಷನ್ ಕೂಡ ಅದ್ರ ಮೇಲೆ ಆಗುತ್ತೆ. ಸೊ ಹೀಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಈಗ ಅದರೊಟ್ಟಿಗೆ ನಾವು ಮೊದಲೇ ಹೇಳಿದ ಹಾಗೆ ನೋಡಿ, ಈ ಯಾವುದೇ ಬಿಸಿಯಲ್ಲಿ ನಾವು ಬಾಳೆಹಣ್ಣು ಎಂದೂ ಹಾಕಿಲ್ಲ, ನೀವು ಕೇಳಿರಾಕಿಲ್ಲ. ಆದರೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇದನ್ನು. ಈ ಥರ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಬಾಳೆಹಣ್ಣಿನ ಪೇಸ್ಟ್, ಹಾಗೆಯೇ 1 ಟೀ ಸ್ಪೂನಷ್ಟು ಈ ಆ್ಯಪಲನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಬೇಕು. ಹಾಕಿ ಬಿಸಿ ಮಾಡ್ಕೊಳ್ಳಿ. ಉರಿಯನ್ನು ಕಡಿಮೆ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಆ್ಯಪಲ್ ಮತ್ತು ಬಾಳೆಹಣ್ಣು ಬಾಯಲ್ಲಿ ಬಂದರೆ ಅದನ್ನು ಹಾಗೇನೆ ಕಚ್ಚಿ ತಿನ್ನುವ ಒಂದು ರೂಢಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಕಾಫಿಯನ್ನು ಅವಾಯ್ಡ್ ಮಾಡಬೇಕು. ಕಾಫಿ ಬದಲಾಗಿ ತಿಂಡಿ ಆದಮೇಲೆ, ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಈ ಒಂದು ಪೇಯವನ್ನು ಬಿಸಿ ಬಿಸಿಯಾಗಿ ಅವರು ತಗೊಳ್ಬೇಕಾಗತ್ತೆ. ತುಂಬ ಉತ್ತಮವಾದ ರೀತಿಯಲ್ಲಿ ಫಲಕಾರಿಯಾದಂಥ ಒಂದು ಪೇಯ. ವೀಕ್ಷಕರೇ, ಪೆಪ್ಟಿಕ್ ಅಲ್ಸರ್ಗೆ ತುಂಬ ಒಂದು ಹಾನಿ ತರುವಂಥ ಕರುಳಿಗೆ ಮತ್ತು ಲಿವರ್ಗೆ ತುಂಬ ಎಫೆಕ್ಟಿವ್ ಆಗಿ ತುಂಬ ಒಂದು ಕಷ್ಟ ಆಗುತ್ತೆ ಪೆಪ್ಟಿಕ್ ಅಲ್ಸರ್ ಆದಾಗ. ಇಂಥ ಒಂದು ತೊಂದರೆಗೆ ತುಂಬ ಉತ್ತಮವಾದಂಥ ಒಂದು ರಾಮಬಾಣ ಅಂತ ಹೇಳ್ಬೋದು. ಈ ಕಾಯಿಲೆಗೆ ವಾಸಿ ಮಾಡೋದಕ್ಕೆ ಇದನ್ನು ನೀವು ಡೈಲಿ 45 ದಿವಸಗಳ ಕಾಲ ನೀವು ಕುಡಿತಾ ಬಂದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸ್, ಮತ್ತು ಪೆಪ್ಟಿಕ್ ಅಲ್ಸರ್ ಬರೋದೇ ಇಲ್ಲ ಅಂತೇಳಿ ಹೇಳ್ಬೋದು. ಆದಷ್ಟು ನಾನು ಕೊಟ್ಟಂಥ ಮಾಹಿತಿ ಇವತ್ತು ಈ ಸಂಚಿಕೆಯಲ್ಲಿ ಏನಿದೆ ಅದನ್ನು ಧ್ಯಾನವಹಿಸಿ ಕೇಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರನೇ ಈ 2 ಪ್ರಯೋಗಗಳನ್ನು ತಾವೆಲ್ಲ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ಸಕ್ಕರೆ, ಏಲಕ್ಕಿ, ಹಾಲು ಹಾಗೂ ಈ ಬಾಳೆಹಣ್ಣಿನ ಪೇಸ್ಟ್ ಮತ್ತು ಆ್ಯಪಲ್ ಪೇಸ್ಟ್ ಇವನ್ನ ಹಾಕಿ ಸೇರಿಸಿ ಮಾಡಿದಂಥ ಒಂದು ಪೇಯ ಈ ಪೆಪ್ಟಿಕ್ ಅಲ್ಸರ್ನ ಹೊರದೋಡಿಸೋಕ್ಕೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಅಂಥ ಒಂದು ಪೇಯ ಸಿದ್ಧವಾಗಿದೆ. ಪೆಪ್ಟಿಕ್ ಅಲ್ಸರ್ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ, ಆ್ಯಪಲ್ ಪೇಸ್ಟ್, ಹಾಲು, ಏಲಕ್ಕಿ ಮತ್ತು ಬಾಳೆಹಣ್ಣಿನ ಪೇಸ್ಟ್. ತಯಾರಿಸುವ ವಿಧಾನ: ಕುಟಾಣಿಗೆ ಏಲಕ್ಕಿ ಮತ್ತು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಹಾಲು, ಕುಟ್ಟಿದ ಮಿಶ್ರಣ, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಆ್ಯಪಲ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1 ಲೋಟಕ್ಕೆ ಹಾಕಿಕೊಂಡರೆ ಪೆಪ್ಟಿಕ್ ಅಲ್ಸರ್ ನಿವಾರಣೆಗೆ ಮನೆ ಔಷಧ ಸಿದ್ಧ.